ಹೆಸರು ಕೃಷ್ಣಮೂರ್ತಿ ಅಂತ. ನಾವು ಹಿಂದೆ 4-5 ತಿಂಗಳು ಮುಂಚೆನೆ ಏನು ಬಾಚೆಕಲ್ಲಿನಲ್ಲಿ ಯೂ ಟರ್ನ್ ಹೇಳಿದೆ, ಆ ಯೂ ಟರ್ನ್ಗಳಿಗೆ ಎರಡೂ ಕಡೆನೂ ಅಂಶ ಕೊಡಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ಇಲಾಖೆಗೆ ಮತ್ತು ನಮ್ಮ ಪಂಚಾಯಿತಿ ಚೀಫ್ ಆಫೀಸರ್ಗೂ ಸಹ ಕೊಟ್ವಿ. ನೀವು ಒಂದು ಕಡೆ ಒಂದು ಮಾತ್ರ ಹಾಕಿದ್ದೀರಾ. ಅದರಿಂದ ಇವತ್ತು ಆಕಸ್ಮಿಕವಾಗಿ ನಾವು ಇಲ್ಲೊಂದು ಏನೋ ಒಂದು ಸಭೆ ಐತಿ, ಸಭೆಯಲ್ಲಿ ಕೂತಿದ್ವಿ. ಒಂದು ಗಂಟೆ ಒಳಗಡೆ ಇಬ್ಬರಿಗೆ ಆಕ್ಸಿಡೆಂಟ್ ಆಯಿತು ಈ ಸ್ಥಳದಲ್ಲಿ. ಇದು ಭಾರತ್ ಪೆಟ್ರೋಲ್ ಬಂಕ್ ಅಂತ ಎದುರುಗಡೆನೆ ಆಗ್ತಾ ಇದೆ. ಆ ಯೂ ಟರ್ನ್ ಜಾಸ್ತಿ ಕ್ರಿಟಿಕಲ್ ಯೂ ಟರ್ನ್. ಯಾಕೆಂದರೆ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗೋರು ಅಲ್ಲೇ ಟರ್ನ್ ಆಗ್ತಾರೆ, ಸ್ಕೂಲ್ ಮಕ್ಕಳು ಸಹ ಅಲ್ಲೇ ಹೋಗ್ತಾ ಇದ್ದಾರೆ. ಅದನ್ನು ನಾವು ದಯವಿಟ್ಟು ಒಂದು ಮಾಡಿದ್ದೀರಾ, ಇನ್ನು 2 ಮಾಡಿಕೊಡ್ಬೇಕು ಅಂತ ನಿಮಗೆ ನಾವು ಒತ್ತಾಯ ಮಾಡ್ತೀವಿ. ಅಕಸ್ಮಾತ್ ನೀವೇನಾದರೂ ಈ ವಾರದೊಳಗಡೆ ಮಾಡಲಿಲ್ಲ ಅಂದರೆ ನಾವು ರಸ್ತೆ ತಡೆ ಮಾಡೋಕ್ಕೆ ಪೊಲೀಸ್ಗಾಗಲಿ ಕೊಟ್ಟಿದ್ದೀವಿ. ಮತ್ತು ಇನ್ನೊಂದು ಅವ್ರಿಗೆ ಮನವಿ ಕೊಟ್ಬಿಟ್ಟು ನಾವು ರಸ್ತೆ ತಡೆ ಮಾಡೋಕ್ಕೆ ನಾವೆಲ್ಲರೂ ನಮ್ಮ ಸ್ನೇಹಿತರುಗಳು ಮತ್ತು ಸಾರ್ವಜನಿಕರು ತೀರ್ಮಾನ ತಗೊಳ್ತೀವಿ ಸರ್. ಈಗ ನಾನು ಇಲ್ಲೇ ಮೇನ್ ರೋಡಲ್ಲಿ ವಾಸ ಇದೆ ನನ್ನ ಮನೆ. ಪ್ರತಿ ದಿವಸ 4-5 ಆಕ್ಸಿಡೆಂಟ್ ಆಗುತ್ತೆ. ಇಲ್ಲಿ ಅಷ್ಟೊಂದು ಸರಿ ಮನವಿ ಕೊಟ್ಟಾಗ ಒಂದೇ ಒಂದು ಅಂಶ ಹಾಕಿದ್ರು. ಅದೇನೋ ಅನಿವಾರ್ಯ ಕಾರಣದಿಂದ ಯಾವುದೋ ಒಂದು ಆಕ್ಸಿಡೆಂಟ್ ಆಯಿತು. ಒಂದು ಆಕ್ಸಿಡೆಂಟ್ನ ಕಾರಣ ಇಟ್ಕೊಂಡು ಮಿಕ್ಕಿದ್ದ 3 ಅಂಶ ಹಾಕಬೇಕಾಗಿತ್ತು, ಬಿಟ್ಬಿಟ್ಟಿದ್ದಾರೆ. ಈಗ ಒಂದು ಆಕ್ಸಿಡೆಂಟ್ ನೆಪದಿಂದ ಪ್ರತಿನಿತ್ಯ ಕಾರ್ಮಿಕರು ಅವ್ರ ಮನೆಯಿಂದ ಹೊರಗಡೆ ಬಂದು ಮನೆ ಒಳಗಡೆ ಹೋಗೋಷ್ಟೊತ್ತಿಗೆ ಹಾಸ್ಪಿಟ್ಲಲ್ಲಿ ಇರ್ತಾರೆ. ಕಾರಣ ಯಾಕಪ್ಪ ಅಂದರೆ ಯಾರೋ ಒಬ್ಬರು ಕೈ ಕಾಲಿಗೆ ಇದು ಮಾಡಿಕೊಂಡು ಹೋಗಿರ್ತಾರೆ. ಮನೆಗಳವ್ರು ನಿರೀಕ್ಷೆ ಮಾಡ್ತಾ ಇರ್ತಾರೆ, ನಮ್ಮ ಮನೆ ಯಜಮಾನನೋ, ನನ್ನ ಮನೆ ತಮ್ಮನೋ, ಅಣ್ಣನೋ, ತಂದೆನೋ ಮನೆಗೆ ಬರ್ತಾರೆ ಅಂತ. ಹಾಸ್ಪಿಟ್ಲಿಂದ ಫೋನ್ ಹೋಗುತ್ತೆ, ನಿಮ್ಮ ಮನೆಯವರು ನಮ್ಮ ಹಾಸ್ಪಿಟ್ಲಲ್ಲಿ ಇದ್ದಾರೆ ಬನ್ನಿ ಅಂತ. ಈ ಪರಿಸ್ಥಿತಿ ಪ್ರತಿ ಕಾರ್ಮಿಕರಿಗೂ ದಿವಸದಲ್ಲಿ 1-2 ಆಗ್ತಾ ಇದೆ. ಇದನ್ನು ನಾವು ನೋಡಿ ನಮಗೆ ಮನಸ್ಸು ತಾಳಲಾರದೆ ನಾವೇ ಇನ್ಮೇಲೆ ರಸ್ತೆ ತಡೆ ಚಳುವಳಿ ಮಾಡಿ ಈ ಒಂದು ಅಂಶ ಹಾಕುವಂಥ ಕೆಲಸನ ಮುಂದೆ ಮಾಡಬೇಕಾಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಯಾರು, ಪಂಚಾಯಿತಿ ಆಡಳಿತ ಆಗಲಿ ಅಥವಾ ತಾಲೂಕು ಆಡಳಿತ ಆಗಲಿ. ಫಸ್ಟು ಜನರ ಒಂದು ರಕ್ಷಣೆ ಮಾಡಿ, ರಕ್ಷಣೆ ಮಾಡಿಬಿಟ್ಟು ರಕ್ಷಣೆ ಮಾಡೋದಕ್ಕೆ ಏನು ಮಾಡಬೇಕು ಅದನ್ನು ಕ್ರಮ ತಗೊಳ್ಬೇಕು ಅಂತೇಳಿ ನಿಮ್ಮಲ್ಲಿ ಆಗ್ರಹನ ನಾನು ಮಾಡ್ತಾ ಇದ್ದೀನಿ. ಯೂ ಟರ್ನ್ ಇದ್ದು ಬಾಶೆಟ್ಟಹಳ್ಳಿಯಲ್ಲಿ ಭಾರತ್ ಪೆಟ್ರೋಲ್ ಬ್ಯಾಂಕ್ ಮುಂದೆ ಒಂದು ಯೂ ಟರ್ನ್ ಇದೆ. ಇಲ್ಲಿ ಅಜೆಕ್ಸನ್ ಸ್ಕೂಲು ಕೂಡ ಇದೆ. ಅದರಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಹೋಗ್ಬೋದು? 800 ಜನ. 8 ಸ್ಕೂಲ್ 800 ಜನ, ಇನ್ನೊಂದು ಸ್ಕೂಲ್ 500 ಜನ ಇದ್ದಾರೆ. 2 ಸ್ಕೂಲ್ ಈ ಕಡೆಗೆ ಬರುತ್ತಲ್ಲ, ಇದೇ ರೋಡೆ. ಆ ಮಕ್ಕಳು ಇಲ್ಲೇ ಇದೆ ಯೂ ಟರ್ನಲ್ಲೇ ಕ್ರಾಸ್ ಆಗಬೇಕು. ಇಲ್ಲಿ ಏನಾಗ್ಬಿಟ್ಟೈತಪ್ಪ ಅಂತಂದ್ರೆ ಒಂದು ಕಡೆ ಹಂಸ ಹಾಕಿದ್ದಾರೆ, ಇನ್ನೊಂದು ಕಡೆ ಹಾಗೆ ಬಿಟ್ಟಿದ್ದಾರೆ. ಒಂದ್ಸರಿ ಮನವಿ ಪತ್ರ ಕೊಟ್ಟಿದ್ರಿ. ಈ ರೋಡಲ್ಲಿ ತುಂಬ ಅಪಘಾತಗಳು ನಡೀತವೆ. ಅಪಘಾತಗಳು ನಡೆಯುವಾಗ ನೀವೊಂದು ಸಾರ್ವಜನಿಕರ ಸುರಕ್ಷತೆಗಾಗಿ ನೀವೇನು ಮಾಡಬೇಕು, 1-2 ಹಂಸನ ಹಾಕ್ಕೊಡ್ಬೇಕು ಅಂತ ಹೇಳಿದ್ವಿ. ಅದಕ್ಕೇನೋ ಒಂದು ಹಂಸನ ಹಾಕಿದ್ರು, ಅಚಾತುರ್ಯವಾಗಿ ಒಂದು ಆಕ್ಸಿಡೆಂಟ್ ಆಯಿತು, ಅಷ್ಟಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ ಮಾರ್ನಿಂಗ್ ಅರ್ಧ ಗಂಟೆ ಒಳಗಡೆ 2 ಆಕ್ಸಿಡೆಂಟ್ ಆಯಿತು. ಅಂದರೆ ಒಂದು ಏನೋ ಅನಿವಾರ್ಯ ಆಕಸ್ಮಿಕವಾಗಿ ಅವ್ರು ಏನು ಮಾಡಿದ್ರು, ಪ್ರಾಣಾಪಾಯದಿಂದ ಪಾರಾದರು. ಇಲ್ಲ ಅಂತಂದರೆ ಇಲ್ಲಿ 2 ಸ್ಪಾಟ್ ಈಗ ನಮ್ಮ ಕಣ್ಣೆದುರಿಗೆ ಆಗೋದು. ಸೊ ಇವೆಲ್ಲ ಅಪಘಾತಗಳನ್ನು ನಡಿಬೇಕು, ತಡೆಗಟ್ಟಬೇಕು. ಜೊತೆಗೆ ಒಂದು ರಸ್ತೆ ಸುರಕ್ಷಿತ ಮಾರ್ಗವಾಗಿ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅನ್ನೋದಾದರೆ ಈ ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರಿದ್ದೀರಿ ಅವರು ಇಲ್ಲಿ ಬಂದು ಸ್ಪಾಟನ್ನು ನೋಡಿ ಒಂದು ಹಂಸನ್ನು ಹಾಕ್ಕೊಡ್ಬೇಕಂತೇಳಿ ಈ ಮುಖಾಂತರ ನಿಮಗೆ ನಾವು ಮನವಿಯನ್ನು ಮಾಡ್ಕೋತೇವೆ. ಈಗ ಇಲ್ಲಿ ಸ್ಕೂಲ್ ಮಕ್ಕಳೇ ಅಲ್ಲದೆ ಸಾವಿರಾರು ಜನ, ಲಕ್ಷಾಂತರ ಜನ ಕಾರ್ಮಿಕರು ಕೂಡ ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಈ ರಸ್ತೆಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಇವತ್ತೇನೋ ಭಾನುವಾರ, ಇವತ್ತು ಸ್ವಲ್ಪ ಕಡಿಮೆ ಇದೆ. ಇನ್ನು ಸೋಮವಾರ, ನಾಳೆಯಿಂದ ಸ್ಟಾರ್ಟ್ ಆಯ್ತಂದ್ರೆ ಲಕ್ಷಾಂತರ ಜನ ಕಾರ್ಮಿಕರೇ ಈ ಕಡೆ ಕೈಗಾರಿಕೆಗಳಿಗೆ ಹೋಗ್ತಾ ಇರ್ತಾರೆ. ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ, ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ. ಸೊ ದಯವಿಟ್ಟು ಈ ಎಲ್ಲವನ್ನ ನೀವು ಗಮನಿಸಿ ಈ ಕೂಡಲೇ ಇಲ್ಲಿ ಒಂದು ರಸ್ತೆಯನ್ನ ಸರಿಪಡಿಸ್ಕೊಡ್ಬೇಕು, ಹಂಸನ ನಿರ್ಮಾಣ ಮಾಡ್ಕೊಡ್ಬೇಕಂತೇಳಿ ಈ ಮುಖಾಂತರ ನಿಮಗೆ ಆಗ್ರಹಿಸ್ತಾ ಇದೆ.